ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಒಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮನೋಜಿಗೆ ಇವತ್ತು ಕೆಟ್ಟ ಕನಸು ಬೀಳ್ತಾ ಇದೆ. ಅಂದರೆ ತಾರನ್ನು ನೀರಿಗೆ ತಳ್ಳಿದ್ದು ಇವಳೇ ತಾರ ಆಗಿದ್ದಾಳೆ ಅನ್ನೋದು, ನಿಜವಾಗ್ಲೂ ಇವಳೇ ತಾರ ಅಂತ ಅನ್ನೋದು, ಅವಳು ನೋಡೋ ರೀತಿ ನೋಡಿದ್ರೆ ಭಯ ಆಗುತ್ತೆ ಅನ್ನೋದು. ಆಮೇಲೆ ಅವಳು ಬಂದು ಇವನು ಮೆಟ್ರೆಚ್ಚದಂಗೆ ಅಂದರೆ ಕುತ್ತಿಗೆ ಇಚ್ಕದಂಗೆ ಮಾಡೋದು, ಇದೆಲ್ಲ ಕನಸು ಕಾಣ್ತಾನೆ. ಕನಸು ಕಂಡು ಗಾಬರಿಯಾಗಿ ಎದ್ದು ಕೂತ್ಕೊಂಡು ಸುತ್ತೆಲ್ಲ ನೋಡ್ತಾನೆ. ನೀನು ಅವತ್ತು ನಾನು ನೀರಿಗೆ ತಳ್ಳಿದ್ರೂ ಕೂಡ ತಿರುಗೂ ನೋಡಲಿಲ್ಲ, ಸತ್ತಿದಾಳ ಅಥವಾ ಬದುಕಿದಾಳ ಅಂತ ಕಾಪಾಡ್ಬೋದಿತ್ತು, ನನ್ನನ್ನು ಕಾಪಾಡಲಿಲ್ಲ ನೀನು ಎಂಥ ಅಣ್ಣನೋ ಅಂತೇಳ್ಬಿಟ್ಟು ಅವನು ಕುತ್ತಿಗೆ ಹಿಡ್ಕೊಳಕ್ಕೆ ಹೋಗ್ತಾಳೆ. ಆ ಥರ ಕನಸು ಕಾಣ್ತಾನೆ ಇವನು. ಕುತ್ತಿಗೆ ಹಿಡ್ಕೊಂಡು ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೋಗ್ತಾಳಲ್ವ ಅಂಥ ಕನಸು ಕಾಣ್ತಾನೆ. ಅದಕ್ಕೆ ಗಾಬರಿಯಾಗಿ ಎದ್ದು ಕೂತ್ಕೊಂಡು ಅಯ್ಯೋ ದೇವರೇ ಹಿಂಗಾಯ್ತಲ್ಲಪ್ಪ ಅಂತೇಳ್ಬಿಟ್ಟು ಎಲ್ಲ ಕಡೆ ನೋಡ್ತಾನೆ ಗಾಬರಿ. ಈ ಹುಡುಗಿ ಸಾಮಾನ್ಯದಳಲ್ಲಪ್ಪ, ಇವಳು ಏನೋ ಇರ್ಬೋದು, ಇವಳು ಅವಳಾಗಕ್ಕೆ ಸಾಧ್ಯ ಇಲ್ಲ, ಆ ಹುಡುಗಿ ಬದುಕಿಲ್ಲ, ಹೀಗೆಲ್ಲ ಯೋಚನೆ ಮಾಡ್ತಾಯಿರ್ತಾನೆ. ಇವನಿಗೆ ಕನಿಕರ ಅನ್ನೋದೇ ಇಲ್ಲ. ಸ್ವಂತ ತಂಗಿ ಅಂದರೂ ಗೊತ್ತಿಲ್ಲ, ತಮ್ಮ ಅಂದರೂ ಗೊತ್ತಿಲ್ಲ, ತಾಯಿ ಅಂದರೂ ಗೊತ್ತಿಲ್ಲ, ಅಪ್ಪ ಅಂದರೂ ಗೊತ್ತಿಲ್ಲ. ಸುಮ್ಮನೆ ಮೇಲ್ತಾರೆ ನಾಟಕ ಆಡ್ತಿರ್ತಾನೆ. ಇದನ್ನೇ ಶಾಂತಿ ನನ್ನ ಮಗ ಅಂತ ಬಡ್ಕೊಂತಾಳೆ ಯಾವಾಗ ನೋಡಿದ್ರೂ. ಅವಳಿಗೆ ಬೆಟ್ಟದಷ್ಟು ಆಸೆ. ಮನೋಜ ಅಂದ್ಬಿಟ್ರೆ ಪ್ರಾಣ ಬಿಡ್ತಾಳೆ, ಅದೇನೋ ಗೊತ್ತಿಲ್ಲ. ಅವನು ಒಂದೊಂದ್ಸಲಿ ಏನಾರ ಹೇಳಿದ್ರೆ ಅವಳು ಪ್ರಾಣ ತಕ್ಕಬೇಕು ಆ ಥರ ಹೇಳ್ತಾನೆ. ಆದರೂ ಕೂಡ ಇವಳನ್ನು ಏನೂ ಇದು ಮಾಡಲ್ಲ, ಆ ಥರ ಹೇಳ್ತಾಳೆ. ಎದ್ದು ಕೂತ್ಕೊಂಡು ಬೆವರೆಲ್ಲ ಬರುತ್ತೆ. ಆಮೇಲೆ ಅಯ್ಯೋ ದೇವರೇ, ಈ ಥರ ಕನಸು ಕಂಡುಬಿಟ್ನಲ್ಲ ನಾನು, ಈ ಹುಡುಗಿ ಯಾರಪ್ಪ ಇಷ್ಟು ಭಯಂಕರ ಹಾಗೆ ಹೀಗೆ ಅಂದ್ಕೊಂಡು ಆಮೇಲೆ ಸರಿ ಹೋಗ್ತಾನೆ. ಮೀನಾ ತವ್ರ ಮನೆಗೆ ಹೊರಟೋಗಿದ್ದಾಳೆ ಬ್ಯಾಗ್ ತಗೊಂಡು. ತವ್ರ ಮನೆಗೆ ಹೋಗಿದ್ದಾಳೆ. ಸೂರ್ಯಂಗೆ ಗೊತ್ತಿಲ್ಲ, ಎಲ್ಲ ತಿಂಡಿಗೆ ಕೂತಿರ್ತಾರೆ. ಸೂರ್ಯ ಬರ್ತಾನೆ ಮನೆಗೆ. ಈಗ ಮೀನಾ ಅಪ್ಪನ ಮನೆಗೆ ಹೊರಟೋಗಿದ್ದಾಳೆ. ಅಪ್ಪನ ಮನೆಗೆ ಹೋಗಿ ಅವ್ರ ಅಮ್ಮ ಏನೋ ಬಟ್ಟೆ ತೊಳಿತಾ ಇರ್ತಾಳೆ, ಮಗ ಮಂಜ ಅಲ್ಲಿ ಕೂತಿರ್ತಾನೆ. ಆಮೇಲೆ ಇನ್ನೊಬ್ಬಳು ಮಗಳು ಕೂಡ ಬಟ್ಟೆ ಒಣಗಾಕ್ತಾ ಇರ್ತಾಳೆ. ಅವಳು ಕೂಡ ಗಂಡಂದು ಏನೋ ಪ್ರಾಬ್ಲಮ್ ಆಗಿ ಅಲ್ಲಿಗೆ ಬಂದಿದ್ದಾಳೆ. ಅವಳು ಬಟ್ಟೆ ಒಣಗಾಕ್ತಿರ್ತಾಳೆ. ಈ ಕಡೆ ಮೀನೂ ಹೋಗಿ ಬ್ಯಾಗ್ ತಗೊಂಡು ಹೋಗ್ತಾಳೆ. ಬ್ಯಾಗ್ ತಗೊಂಡು ಹೋದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಅದೇ ವಿಷಯ ಮಾತಾಡ್ತಿರ್ತಾರೆ. ಅವ್ರ ಅತ್ತೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾಳೋ ಏನೋ ಅಕ್ಕಂಗೆ ಅಂತ ಮಂಜ ಹೇಳ್ತವನೆ. ಹೌದು, ಒಂದು ಫೋನ್ ಮಾಡಾರೆ ಕೇಳೋದಲ್ವೇನಮ್ಮ ಅಂತ ಅಂದರೆ, ಅಯ್ಯೋ ಫೋನ್ ಮಾಡಿದರೆ ಎಲ್ಲರೂ ಎತ್ಕೊಂಡು ಅವ್ರು ಏನಾರು ಸಣ್ಣ ಮಾತು ಅಂದ್ಬಿಟ್ರೆ ನನಗೆ ಹಿಂಸೆ ಆಗುತ್ತೆ ಕಣೋ, ಅದಕ್ಕೆ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ ಅಂತ ಹಿಂಗೆ ಮಾತಾಡ್ತಾ ಇರ್ತಾರೆ. ಹಂಗಂದ್ರೆ ಹೆಂಗಮ್ಮ, ವಿಚಾರಿಸ್ಕೋಬೇಕು ಅಂತ ಇಬ್ಬರು ಹುಡುಗಿ ಹೇಳ್ತಾ ಇರ್ತಾರೆ, ಕಲನೂ ಮಂಜನೂ. ಅದೇ ಟೈಮಿಗೆ ಕರೆಕ್ಟಾಗಿ ಮೀನಾ ಅಲ್ಲಿಗೆ ಬ್ಯಾಗ್ ತಗೊಂಡೋಗಿ ಇಟ್ಬಿಟ್ಟು ಅಲ್ಲಿ ನಿಂತ್ಕೋತಾಳೆ. ಆಮೇಲೆ ಮೀನಾ, ಏನಮ್ಮ ಇದು ಅಂತ, ಅಕ್ಕ ಬ್ಯಾಗ್ ತಗೊಂಡು ಬಂದಿದ್ದಾಳೆ ನೋಡು, ಏನೋ ಗಲಾಟೆ ಆಗಿದೆ ಅಂತ ಮಂಜ ಅಂತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲ ವಿಚಾರಿಸ್ತಾರೆ. ಹೌದಮ್ಮ, ನನ್ನಿಂದ ನಮ್ಮ ಮಾವ ಸಾಯ್ತಾರೆ ಅಂತ ಅಂದಮೇಲೆ ನಾನು ಹೆಂಗಮ್ಮ ಮನೇಲಿರಲಿ, ಬೇಡ ಮನೆ, ನನ್ನಿಂದ ನಮ್ಮ ಮಾವ ಸಾಯಬಾರ್ದು, ಅವ್ರು ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಾನು ಬಂದುಬಿಟ್ಟೆ ಕಣಮ್ಮ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲ, ಇದೆಲ್ಲ ಮೂಢನಂಬಿಕೆ ಅಲ್ವಾಕ, ಇದನ್ನೆಲ್ಲ ನಂಬ್ತೀಯ ನೀನು ಅಂತ ಕೇಳ್ತಾನೆ ಮಂಜ. ಹೌದು, ಮೂಢನಂಬಿಕೆನೇ, ಆದರೆ ಏನು ಮಾಡೋದು, ಕೆಲವೊಂದೊಂದು ಹಂಗಾದಾಗ ನಾವು ನಂಬಲೇಬೇಕಾಗುತ್ತೆ, ನಂಬಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆವಾಗ ಮಂಜ, ಈ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಿರಲ್ಲ ಅಂತ. ಅಷ್ಟೊತ್ತಿಗೆ ಅವ್ರ ಅಮ್ಮ ಅಳೋಕ್ಕೆ ಸ್ಟಾರ್ಟ್ ಆಯ್ತಾಳೆ. ನೀನು ಗಂಡನ ಬಿಟ್ಟು ಬಂದರೆ ಜನ ಏನಂತಾರೆ ಮೀನಾ, ಯಾಕೆ ಹಿಂಗೆ ಮಾಡಿಕೊಂಡೆ, ಹಾಗೆ ಹಿಂಗೆ ಅಂತ ಅವಳು ಅಳೋಕ್ಕೆ ಸ್ಟಾರ್ಟ್ ಆಯ್ತಾಳೆ. ಅಳೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಸರಿ ಸಮಾಧಾನ ಮಾಡಿ, ಈಗೇನು ನಾನು ಒಳಗೆ ಬರಲ್ಲ, ಹೋಗ್ಲ ಹೊರಗೆ ಎಲ್ಲಾದರೂ ಅಂತ ಕೇಳ್ತಾಳೆ. ಆವಾಗ ಅಯ್ಯೋ ಹಂಗಲ್ಲ ಕಣಮ್ಮ, ಬಾ ಒಳಗೆ ಅಂತ ಕರೀತಾರೆ. ಆಗ ಒಳಗೆ ಹೋಗ್ತಾಳೆ. ಈ ಕಡೆ ಶಾಂತಿ ಎಲ್ಲರಿಗೂ ತಿಂಡಿ ಬಡಿಸ್ತಾ ಇರ್ತಾಳೆ. ಅಂದರೆ ಮನೋಜಿಗೆ ಮಾತ್ರ ಬಡಿಸ್ತಾ ಇರ್ತಾಳೆ. ರವಿ ಬಂದು ಕೂತಿರ್ತಾನೆ, ಅವನ ಕಡೆನೂ ಗಮನನೇ ಇಲ್ಲ. ಮತ್ತು ಸೂರ್ಯ ಬಂದು ಕೇಳ್ತಾನೆ ಮೀನಾ ಇಲ್ಲಿ ಅಂತ. ಅವಳು ಇನ್ನೆಲ್ಲಿರ್ತಾಳೆ, ಅಪ್ಪನ ಮನೆಗೆ ಹೊರಟೋದ್ಲು ಅಂತ ಅಂತಾನೆ. ನೀನು ಯಾಕೆ ಕಳಿಸ್ತೆ ಅಂತಾನೆ. ಅಯ್ಯೋ ನನ್ನ ಮನೆ ಕಣೋ, ನಮ್ಮಪ್ಪ ನನಗೆ ಕೊಟ್ಟಿರೋದು, ಅದನ್ನು ಕೇಳೋಕ್ಕೆ ನೀನು ಯಾವನು ಅಂತ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಅವನು ಹೊರಟೋಯ್ತಾನೆ. ಆಮೇಲೆ
ಈ ತಾರ ನೋಡ್ತಾ ನಿಂತಿರ್ತಾಳೆ. ಅಯ್ಯೋ ನೀನು ಬಾರಮ್ಮ ತಿನ್ನು, ನಿನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ ನೋಡು, ನೀನು ಇದೆಯಾ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನಗೆ, ಬಾ ತಿನ್ನು ನೀನು ಅಂತಾಳೆ. ರವಿ ತಿನ್ನೋಕ್ಕೆ ಕೂತಿದ್ದಾನೆ, ಎದ್ದೋಗ್ತಾನೆ, ಸೂರ್ಯನು ಮೀನತ್ತಿಗೆನೂ ಬರಲಿ ಅಂತೇಳ್ಬಿಟ್ಟು. ಸೂರ್ಯ ಏನೇ ಹೇಳಿದ್ರೂ ಶಾಂತಿ ತಲೆಗೆ ತಗೊಳ್ಳೋದೇ ಇಲ್ಲ, ಅವಳದೇ ಅವಳಿಗಾಗಿರುತ್ತೆ. ಹಾಗಾಗಿ ಅವಳು ಎಷ್ಟು ಯೋಚನೆ ಮಾಡ್ತಾನೆ ಅಂದರೆ ಸೂರ್ಯ, ಈ ಮೀನಾ ಯಾಕೆ ಹೋದ್ಲು, ಹೋಗ್ಬಾರ್ದಾಗಿತ್ತು ಅಂತ. ಆದರೆ ಅಲ್ಲಿ ಮನೇಲಿ ಅಷ್ಟು ಟಾರ್ಚರು, ಪ್ರತಿ ಗಂಟೆ ಪ್ರತಿ ನಿಮಿಷಕ್ಕೂ ಪ್ರತಿ ಗಳಿಗೆಗೂ ಮನೆ ಬಿಟ್ಟು ಹೋಗಿ ಅಂದರೆ ಯಾರು ಇರೋಕ್ಕೆ ಸಾಧ್ಯ, ಹೋಗ್ಬಿಡೋಣ ಎಲ್ಲಾದರೂ ಅನ್ನಂಗಾಗುತ್ತೆ. ಇದೇ ವಿಷಯ ಮಾತಾಡ್ತಿದ್ದಾಗ ಅವನೊಂಚೂರು ಮನೋಜ ಕೆಮ್ಮಿದ ತಕ್ಷಣ, ಅಯ್ಯೋ ಕಂದ ಕೆಮ್ತಾ ಇದೆಯಾ, ಇರು ನೀರು ಕೊಡ್ತೀನಿ ಅಂತೇಳ್ಬಿಟ್ಟು ಶಾಂತಿನೇ ಎಲ್ಲ ತಂದು ಕೊಡ್ತಾಳೆ. ಆಮೇಲೆ ರವಿಗೆ ಉರಿದೋಗುತ್ತೆ, ಅವನು ಎದ್ದು ಹೋಗ್ತಾನೆ ಆ ಕಡೆಗೆ. ತಾರಾ ಈ ಕಡೆ ನೋಡ್ತಾ ಸುಮ್ಮನೆ ಇರ್ತಾಳೆ. ಆಮೇಲೆ ಬಾರಮ್ಮ ತಿನ್ನು ಅಂದಾಗ, ಇಲ್ಲ ಅವರು ಬರಲಿ ಸೂರ್ಯ ಅವರು, ಆಮೇಲೆ ಒಟ್ಟಿಗೆ ತಿಂತೀವಿ ಅಂತ ಹೇಳ್ತಾಳೆ. ಅವನು ಇನ್ನೆಲ್ಲಿ ಬರ್ತಾನೆ, ಹೆಂಡ್ತಿ ಮನೆಗೆ ಹೋಗಿರ್ತಾನೆ, ಏನಕ್ಕೆ ಬಂದೆ ಏಕೆ ಬಂದೆ ಅಂತ ಕೇಳೋಕ್ಕೆ ಅಂತ. ಕರ್ಕೊಂಬರ್ತೀನಿ ಹೋಗಿ ಅಂತ ಹೋಗ್ತಾನೆ. ಅವಳು ಜೀವನದಲ್ಲಿ ಬರಲ್ಲ, ನನ್ನ ಒಪ್ಪಿಗೆ ಇಲ್ದಲ್ಲ ಅವಳು ಮನೆ ಕಾಲಿಗಿಡಲ್ಲ, ನೋಡೋಣ ಬಂದ್ಬಿಡು ನೀನು ಅಂತೇಳಿ ಅಂತಾಳೆ. ನಾನು ಬರ್ತೀನಿ ಅಂತ ಅವನು ಹೋಗ್ತಾನೆ. ಇವಳು ಬರೋಗು ನೋಡೋಣ, ಅವಳು ಬಂದುಬಿಟ್ಟಕ್ಕೆ ಹೇಳಿದ್ದು ಕೊಡ್ತೀನಿ ಅಂತ. ಆಮೇಲೆ ಹೀಗೇನೆ ಮಾತುಕತೆ ಮುಂದುವರಿಯುತ್ತೆ. ಆಮೇಲೆ ತಾರನೂ ಕೂರಲ್ಲ ತಿಂಡಿಗೆ, ರವಿನೂ ಕೂರಲ್ಲ ತಿಂಡಿಗೆ. ಮನೋಜ ಒಬ್ಬನೇ ತಿಂಡಿ ತಿಂತಾನೆ. ಮನೋಜಿಗೆ ಹೊಟ್ಟೆ ತುಂಬ ಬಡಿಸ್ತಾಳೆ ಯಾರು, ಶಾಂತಿ. ತಿನ್ನು ಅಂತ ಅವನೊಬ್ಬನಿಗೆ ತಿನ್ನಿಸ್ತಾಳೆ ಹೊರತು ಬೇರೆಯವ್ರ ಬಗ್ಗೆ ಗಮನನೇ ಇಲ್ಲ ಅವಳಿಗೆ. ಅವನು ಎಷ್ಟು ಲಾಸ್ ಮಾಡಿದ್ರು ಅಲ್ಲ, ಎಷ್ಟು ಮನೆ ಹಾಳು ಮಾಡಿದ್ರು ಅಲ್ಲ, ಎಲ್ಲ ಹಾಳು ಮಾಡ್ಕೊಂಡು ಕೂತಿದ್ದಾನೆ. ಮನೆ ಕೂಡ ಅವನ ಹೆಸ್ರು ಬರ್ಕೊಟ್ಟಿದ್ದಾಳೆ. ಅಂಥ ದರಿದ್ರ ಪ್ರೀತಿ ಅವಳಿಗೆ. ಆ ಪ್ರೀತಿ ಮುಂದೆ ಯಾರು ಮಕ್ಕಳು ಗಂಡ ಯಾರು ಕಾಣಿಸೋದೇ ಇಲ್ಲ ಅವಳಿಗೆ. ಗಂಡ ಆಕ್ಸಿಡೆಂಟಲ್ಲಿ ಸಾಯ್ತಾನೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮೀನನ್ನು ಮನೆಯಿಂದ ಆಚೆ ಕಳಿಸಿದ್ದಾಳೆ. ನಾನು ಇರಬೇಡ, ನನ್ನ ಗಂಡ, ನನ್ನ ಮಾಂಗಲ್ಯ ಮುಖ್ಯ, ನಿನ್ನಿಂದ ನನ್ನ ಮಾಂಗಲ್ಯ ಕಳ್ಕೊಂಡ್ಲ, ನನ್ನ ಮಾಂಗಲ್ಯ ಹೋಗುತ್ತೆ, ಹಾಗೆ ಹೀಗೆ ಅಂತ ಏನೇನೋ ರಂಪಾಟ ಮಾಡಿ ಅವನನ್ನು ಕಳಿಸ್ಬಿಟ್ಟಿದ್ದಾಳೆ. ಈಗ ಇವಳೇ ಮಾಡಬೇಕು, ಎಲ್ಲ ಮಾಡ್ಕೊಳ್ತಾ ಇದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.